ಬೆಂಗಳೂರು ನಗರದಲ್ಲಿ ಅಕ್ರಮವಾಗಿ ಬಾಂಗ್ರಾ ವಲಸಿಗರು ಸಾಕಷ್ಟು ಜನ ವಾಸ ಮಾಡ್ತಾ ಇರತಕ್ಕಂಥ ಆ ಒಂದು ದೇಶದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆಯಿಂದ ನಿಮ್ಮ ರಿಪಬ್ಲಿಕ್ ಟಿವಿ ಇವತ್ತು ಸ್ಟಿಂಗ್ ಆಪರೇಷನ್ ಮೂಲಕ ಏನಿಲ್ಲಿ ಅಕ್ರಮವಾಗಿ ಬಂದು ಬಾಂಗ್ಲಾದೇಶದವರು ವಾಸ ಮಾಡ್ತಾ ಇದೆ ಅಂತದನ್ನ ಸ್ಟಿಂಗ್ ಆಪರೇಷನ್ ಮಾಡಿ ಬೆಳಗ್ಗೆಯಿಂದ ಕೂಡ ಸುದ್ದಿ ಬಿತ್ತರಾಗ್ತಾ ಇದೆ. ಈ ನೆಲೆಯಲ್ಲಿ ನಾವು ನೋಡ್ಬೋದು, ಇದು ನಾವು ಬೆಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಗಿಡಪನಹಳ್ಳಿ ಬಳಿ ಇಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಈ ಒಂದು ಕಸದ ಶೆಡ್ಗಳನ್ನು ಹಾಕಿಕೊಂಡು ಇಲ್ಲಿ ಒಂದು ಸಾಕಷ್ಟು ಜನ ಬೇರೆ ಬೇರೆ ಒಂದು ಬಾಂಗ್ಲಾದೇಶ ಅಥವಾ ಬೇರೆ ಬೇರೆ ಭಾಗಗಳಿಂದ ವಲಸಿಗರು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಏನು ಇವತ್ತು ರಿಪಬ್ಲಿಕ್ ಟಿವಿ ಬೆಳಗ್ಗೆಯಿಂದ ಒಂದು ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಸೂಲಿಬೆಲೆ ಪೊಲೀಸರು ಈ ಒಂದು ಅಕ್ರಮವಾಗಿ ಆ ಕಸವನ್ನು ಏನು ಡಂಪಿಂಗ್ ಮಾಡಿಕೊಂಡು ವಾಸ ಮಾಡ್ತಾರೆ ಅದ್ರ ಮೇಲೆ ರೈಡ್ ಮಾಡಿದ್ದಾರೆ. ನಾವು ನೋಡ್ಬೋದು, ಈಗಾಗಲೇ ಸೂಲಿಬೆಲೆ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಗಿಡಪನಹಳ್ಳಿ ಗ್ರಾಮದ ಬಳಿ ಅಂದರೆ ಒಂದು ಇಲ್ಲಿ ಒಂದು ಹೊರವಲಯದಲ್ಲಿ ಬರ್ತಕ್ಕಂಥ ಒಂದು ತೋಪೇನಿದೆ, ಆ ತೋಪದ ಸೆಂಟ್ರಲ್ಲಿ ಈ ರೀತಿಯಾಗಿ ನಾವು ನೋಡ್ಬೋದು ಯಾವ ಮಟ್ಟಕ್ಕೆ ಅಕ್ರಮವಾಗಿ ಬಂದು ಬೆಂಗಳೂರು ನಗರದಿಂದ ಏನು ಅಕ್ರಮವಾಗಿ ಹೋಟೆಲ್ ತ್ಯಾಜ್ಯ ಇರ್ಬೋದು, ಆಸ್ಪತ್ರೆಗಳಿಂದ ತಂದು ಈ ಒಂದು ಇಲ್ಲಿ ಡಂಪ್ ಮಾಡಲಾಗುತ್ತೆ. ಇಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಇಲ್ಲಿ ಸಾಕಷ್ಟು ಜನ ಬಾಂಗ್ಲಾ ವಲಸಿಗರಾಗಿರ್ಬೋದು ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿರ್ತಕ್ಕಂಥದ್ದು. ಹೀಗಾಗಿ ಇವರ ಮೇಲೆ ಏನು ಇಲ್ಲಿ ಅಕ್ರಮವಾಗಿ ನಡೆಸ್ತಾ ಇರ್ತಕ್ಕಂಥ ಒಂದು ಅಡ್ಡೆ ಏನಿದೆ, ಈ ಶೆಡ್ಗಳ ಮೇಲೆ ಇವತ್ತು ಪೊಲೀಸರು ಕೂಡ ದಾಳಿಯನ್ನು ಮಾಡಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಯಾವಾಗ ಪೊಲೀಸರು ಜೊತೆಗೆ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಬರ್ತಾ ಇದ್ದಂಗೆ ಸಾಕಷ್ಟು ಜನ ಇಲ್ಲಿಂದ ಹೊರಟು ಹೋಗಿದ್ದಾರೆ. ಯಾಕಂದರೆ ಇಲ್ಲಿ ಯಾರಾದರೂ ಪೊಲೀಸರು ಎಂಟ್ರಿ ಕೊಟ್ಟರೆ ಅಥವಾ ಪ್ರೆಸ್ನವರು ಎಂಟ್ರಿ ಕೊಟ್ಟರೆ ಇಲ್ಲಿ ಆದಷ್ಟು ಬೇಗ ಇಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಬೇಗ ಇಲ್ಲಿಂದ ಖಾಲಿ ಆಗ್ತಕ್ಕಂಥ ಕೆಲಸ ಆಗ್ತದೆ. ಹಾಗಾಗಿ ಏನಿಲ್ಲಿ ಶೆಡ್ಗಳಲ್ಲಿ ಯಾರ್ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಪರಿಶೀಲನೆ ಕೂಡ ಪೊಲೀಸರು ಮಾಡ್ತಾಯಿದ್ರೆ. ಇಲ್ಲಿ ಕೆಲವರು ಯಾರೋ ಒಬ್ಬೊಬ್ಬರು ಇಲ್ಲಿ ಹಿಂದಿಯನ್ನು ಮಾತಾಡ್ತಕ್ಕಂಥವ್ರು ಮಾತ್ರ ಇಲ್ಲಿದ್ದಾರೆ, ಅವ್ರನ್ನೇ ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಕೆಲವರು ಇಲ್ಲೆಲ್ಲ ಶೆಡ್ಗಳನ್ನು ಕ್ಲೋಸ್ ಮಾಡಿಕೊಂಡು ಕೂಡ ಇದ್ದಾರೆ. ಈಗಾಗಲೇ ಸೂಲಿಬೆಲೆ ಪೊಲೀಸರು ಇವರಿಗೆ ಕಟ್ಟುನಿಟ್ಟಾಗಿ ಬೇಗ ಇಲ್ಲಿಂದ ಖಾಲಿ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಕೂಡ ಇವರು ಅಕ್ರಮವಾಗಿ ಇಲ್ಲಿ ನೆಲೆಸ್ಕೊಂಡು ಅಂದರೆ ಏಜೆಂಟ್ಗಳ ಮೂಲಕ ಇಲ್ಲಿ ಬಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಕಂಡು ಬಂದಿದೆ. ಜೊತೆಗೆ ಇವ್ರ ಹತ್ರ ಆಧಾರ್ ಕಾರ್ಡ್ಗಳಿದೆಯೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಆದರೂ ಕ್ಯಾಮ್ರಾಗಳನ್ನು ಕಂಡು ಕೆಲವರು ಒಳಗಡೆ ಇದ್ದಾರೆ, ಕೆಲವರು ಈ ರೀತಿಯಾಗಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡು ಇಲ್ಲಿ ವಾಸ ಮಾಡ್ತಾ ಇರೋದು. ಒಬ್ಬರು ಮಾತ್ರ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ಶೆಡ್ಗಳಿದ್ದಾವೆ. ಈ ಒಂದು ಶೆಡ್ಗಳಲ್ಲಿ ಸಂಜೆ ರಾತ್ರಿ ಆದರೆ ಸಾಕು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿ ಬಂದು ಇಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ನಡೆಯುತ್ತೆ. ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಏನು ಅಡ್ಡೆ ಇದೆ ಇದರ ಮೇಲೆ ಏನು ಪರಿಶೀಲನೆ ಮಾಡಿ ಅವರಿಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಒಂದು ಶೆಡ್ಡನ್ನು ಇಲ್ಲಿಂದ ಖಾಲಿ ಮಾಡಬೇಕು. ಜೊತೆಗೆ ಇಲ್ಲಿ ಎಷ್ಟು ಜನ ವಾಸ ಇದ್ದಾರೆ, ಜೊತೆಗೆ ಯಾರೆಲ್ಲ ವಾಸ ಇದ್ದಾರೆ, ಅವರು ಎಲ್ಲಿಂದ ಬಂದಿದ್ದಾರೆ, ಅವರ ವಿಳಾಸ ಆದರೂ ಏನು, ಇವೆಲ್ಲವನ್ನು ಕೂಡ ಈಗ ಸೂಲಿಬೆಲೆ ಪೊಲೀಸರು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಯಾವಾಗ ರಿಪಬ್ಲಿಕ್ ಕನ್ನಡ ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತೋ, ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ರೀತಿಯಾದ ಅಡ್ಡೆಗಳ ಮೇಲೆ ಈಗ ಪೊಲೀಸರು ದಾಳಿಯನ್ನು ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಅಕ್ರಮವಾಗಿ ಬಾಂಗ್ರಾ ವಲಸಿಗರು ಬೆಂಗಳೂರು ನಗರ ಹೊರವಲಯದಲ್ಲಿ ಈ ರೀತಿಯಾದ ಕಸದ ಶೆಡ್ಗಳಲ್ಲಿ ವಾಸವನ್ನು ಮಾಡಿಕೊಂಡು ಎಲ್ಲೋ ಒಂದು ಕಡೆ ದೇಶದ ಭದ್ರತೆಗೆ ಧಕ್ಕೆ ಆಗ್ತಕ್ಕಂಥ ಏನು ಕೆಲಸಗಳನ್ನು ನಡೀತಾ ಇದೆ, ಇದರ ವಿರುದ್ಧ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದ ಸುದ್ದಿ ಪ್ರಸಾರ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಸೂಲಿಬೆಲೆ ಪೊಲೀಸರು ಎಚ್ಚೆತ್ತುಕೊಂಡು ಈ ಒಂದು ಅಡ್ಡೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಜೊತೆಗೆ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಆಗಬೇಕು ಅಂತೇಳಿ, ಇಲ್ಲಿ ಯಾರೂ ಕೂಡ ಸಿಗ್ತಾ ಇಲ್ಲ ಅವ್ರಿಗೆ, ಆದಷ್ಟು ಬೇಗ ಖಾಲಿ ಮಾಡಿಸ್ತೀವಿ, ಇನ್ನು 3-4 ದಿನಗಳಲ್ಲಿ ಇದನ್ನು ಖಾಲಿ ಮಾಡಿಸ್ತೀವಿ ಅಂತೇಳಿ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇರುವಂಥದ್ದು. ಇದು ನಿಮ್ಮ ರಿಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮ್ರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಹೊಸಕೋಟೆ. ಅಡ್ರೆಸ್ ಯಾವುದು ಐತೆ ಅಣ್ಣ? ಕಚರ ಅಸ್ಸಾಂ ಹುಬ್ರಿ. ಅಸ್ಸಾಂ.
ಮೂವಿಂಗ್ ಫುಲ್ಲು. ಸುಮಾರು ಜನ ಇಲ್ಲಿ ಅವರೇ. ಆಧಾರ್ ಕಾರ್ಡ್ ಕೊಡಿ.